ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಅದ್ಭುತ ರುಚಿ ಕೊಡುವಂತಹ ಮಿಕ್ಸ್ ತರಕಾರಿಯಿಂದ ಒಂದು ಒಳ್ಳೆ ಸಾಂಬಾರು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿಗೆ ಏನೆಲ್ಲ ತರಕಾರಿ ಯೂಸ್ ಮಾಡ್ತೀನಿ ನೋಡಿ. ನಾನು ತೆಂಗಿನಕಾಯಿ ಭಾಗ ತೊಗೊಂಡಿದ್ದೀನಿ, ಒಂದು ಹೋಳು ತೆಂಗಿನಕಾಯಿ ನೋಡಿ, ಒಂದು 3 ಟೊಮೆಟೊ, ಇದಕ್ಕೆ ಹುಣಸೆ ಹುಳಿ ಕೂಡ ಹಾಕೋಬೇಕು. ತೊಗರಿಬೇಳೆ 1 ಕಪ್ ತೊಗೊಂಡಿದ್ದೀನಿ, ಒಂದೇ ಒಂದು ನುಗ್ಗೆಕಾಯಿ, 1 ಕ್ಯಾರೆಟು, ಈರುಳ್ಳಿ ಒಂದು 3 ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಬೀನ್ಸ್ ಒಂದು 10 ರಿಂದ 12 ಇದೆ ನೋಡಿ. ನವಿಲುಕೋಸು 1 ತೊಗೊಂಡಿದ್ದೀನಿ ನಾನು. ಮತ್ತು ಇಲ್ಲಿ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೋಡಿ. ಆಲೂಗೆಡ್ಡೆ ನೀವು ತರಕಾರಿನ ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬೋದು ನೀವು. ಇದಕ್ಕೆ 1-2 ಚಮಚ ಹೆಸರುಬೇಳೆ ಕೂಡ ಬೇಕಾದರೆ ಹಾಕೋಬೋದು. ಹುಣಸೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ, ಹಾಗಾಗಿ ಸಣ್ಣದು 3 ಟೊಮೆಟೊ ತೊಗೊಂಡಿದ್ದೀನಿ ನೋಡಿ. ಈಗ ಒಂದು ಕುಕ್ಕರಲ್ಲಿ ಸ್ಟವ್ ಮೇಲೆ ನೀರು ಇಟ್ಟಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಅಷ್ಟೊತ್ತಿಗೆ ಬೇಳೆನ ತೊಳೆದ್ಬಿಟ್ಟು ನಾನು ಆ್ಯಕ್ಚುಲಿ ಕುಕ್ಕರಲ್ಲಿ ಬರೀ ಬೇಳೆ ಅಷ್ಟೇ ಕೂಗಿಸ್ಕೊಳ್ತಾ ಇದ್ದೀನಿ. ಈ ತರಕಾರಿ ಎಲ್ಲ ನಾನು ಮತ್ತೆ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ. ತೊಳೆದ್ಬಿಟ್ಟು ತೊಗರಿ ಬೇಳೆನ ನಾನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ 1 ಈರುಳ್ಳಿ ಹಾಕ್ತೀನಿ, ಯಾಕಂದರೆ ಚೆನ್ನಾಗಿ ಬೇಳೆ ಬೇಯುತ್ತೆ ಈರುಳ್ಳಿ ಹಾಕೋದ್ರಿಂದ. ಹಾಗಾಗಿ 1 ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳಿ. ನೀವು ಬೇಕಾದರೆ ಸ್ವಲ್ಪ ಬೇಳೆ ಸಿಗಬೇಕು ಸಾಂಬಾರು ಜೊತೆ, ತರಕಾರಿ ಜೊತೆ ಅಂದರೆ ನೀವು 1 ವಿಷಲ್ ಕೂಗಿಸಿ. ಇಲ್ಲ ಬೇಳೆ ಚೆನ್ನಾಗಿ ಬೆಂದಿರಬೇಕು, ಸಾಂಬಾರು ತಿಕ್ನೆಸ್ ಬಂದರೆ ಸಾಕು ಅನ್ನೋದೇ ಆದರೆ 2 ವಿಷಲ್ ಕೂಗಿಸ್ಕೋಬೋದು ನೋಡಿ. ನಾನು ಈರುಳ್ಳಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾನು ಆ್ಯಕ್ಚುಲಿ 2 ವಿಷಲ್ ಕೂಗಿಸ್ತಾ ಇದ್ದೀನಿ ನಾನು. ಸಾಂಬಾರು ತಿಕ್ನೆಸ್ ಬರಬೇಕು, ಬೇಳೆ ಏನು ಸಿಗಬೇಕು ಅಂತ ಹೇಳೋಂಗಿಲ್ಲ. ಸೊ ನೋಡಿ, ಈಗ 2 ವಿಷಲ್ ಆಯಿತು. ಈಗ ನಾನು ಪಾತ್ರೆಯಲ್ಲಿ ತರಕಾರಿ ಎಲ್ಲ ಯಾವುದ್ಯಾವುದು ಅಂತ ಕ್ಲಿಯರಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಹೆಚ್ಚಿಬಿಟ್ಟು ಹಾಕೊತೀನಿ. ನವಿಲುಕೋಸು 1 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ಇದಿಷ್ಟು ತರಕಾರಿ ಚೆನ್ನಾಗಿರುತ್ತೆ. ನಾನು ಮೇನ್ ತರಕಾರಿ ಏನು ಬೇಕೋ ಅದನ್ನ ಹಾಕಿದ್ದೀನಿ. ಕ್ಯಾರೆಟ್ 1 ಹಾಕಿದ್ದೀನಿ ನೋಡಿ. ಕ್ಯಾರೆಟ್ ಮತ್ತು ಸ್ಕಿಪ್ ಮಾಡಿಬಿಡಿ. ಮತ್ತು ನುಗ್ಗೆಕಾಯಿ ಬೇಕಾದರೆ ಇನ್ನೊಂದು ಹಾಕ್ಕೊಳ್ಳಿ. ಬೀನ್ಸು, ನುಗ್ಗೆಕಾಯಿ ನೋಡಿ ಹಾಕಿದ್ದೀನಿ ನಾನು. ಆಲೂಗೆಡ್ಡೆ ನೋಡಿ, ಇಲ್ಲಿ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನೀವು ಒಂದೇ ಒಂದು ಬೇಕಾದರೂ ಹಾಕೋಬೋದು, 1 ಸಾಕು ಅಂದರೆ. ನಾನು ಆಲೂಗೆಡ್ಡೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ, ಚೆನ್ನಾಗಾಗುತ್ತೆ ಟೇಸ್ಟ್. ಹಾಗಾಗಿ ನೋಡಿ, ನೀರಲ್ಲೇ ಹಾಕೋಬೇಕು ಆಲೂಗೆಡ್ಡೆ ಯಾವತ್ತೂ, ಹಾಗೆ ಡ್ರೈ ಹೆಚ್ಚು ಹಾಕೋಬೇಡಿ, ಯಾಕಂದರೆ ಅದು ಬ್ಲಾಕ್ ಆಗುತ್ತೆ. ಸೊ ಈಗ ಫಸ್ಟ್ ನಾನು ಈಗ ಖಾರ ರುಬ್ಕೊಳ್ತಾ ಇದ್ದೀನಿ ನೋಡಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ನೋಡಿ. ತೆಂಗಿನಕಾಯಿ ಹೆಚ್ಚಿಟ್ಟಿನಿ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಮಿಕ್ಸಿ ಜಾರಲ್ಲಿ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹಾಕಿದ್ದೀನಿ. ತೆಂಗಿನಕಾಯಿನ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಿದ್ದೀನಿ. ತುರಿದು ಬೇಕಾದ್ರೂ ನೀವು ಹಾಕೋಬೋದು. ಈಗ ಫಸ್ಟ್ ನಾನು ಈ ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪನ್ನು ನಾನು ಪುಡಿ ಮಾಡ್ಕೊಳ್ತೀನಿ. ಯಾಕಂದರೆ ಕಾಯಿ ಪೀಸ್ ಮಾಡೋದ್ರಿಂದ ಇದು ನುಣ್ಣಗಾಗೋದು ಸ್ವಲ್ಪ ಕಷ್ಟ ಎಲ್ಲ ಮಿಕ್ಸ್ ಹಾಕಿದ್ರೆ. ಫಸ್ಟು ಇದನ್ನು ಪುಡಿ ಮಾಡಿಕೊಂಡು ಆ ನಂತರ ಏನೇನು ಹಾಕೋಬೇಕಂತ ನೋಡಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಏನು ಹಾಕೋಬೇಕು ಅಂತ ನೋಡಿ. ಸ್ಕಿಪ್ ಮಾಡಿಬಿಡಿ ವೀಡಿಯೋನ, ದಯವಿಟ್ಟು ಫುಲ್ ವೀಡಿಯೋ ನೋಡಿ. ಈಗ ಈರುಳ್ಳಿ ಹೆಚ್ಚು ಹಾಕಿದ್ದೀನಿ ನೋಡಿ. 1-2 ಚಮಚ ಸಾಂಬಾರು ಪೌಡ್ರು, 1 ಚಮಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ರುಬ್ಬೋದಕ್ಕೆ. ಇದಿಷ್ಟು ರುಬ್ಕೊಳ್ಳೋದಕ್ಕೆ ನೀರು ನೋಡ್ಕೊಂಡು ಹಾಕ್ಕೊಡಿ. ನಿಮಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ರುಬ್ಕೊಂಡ್ರೆ ಖಾರ ರುಬ್ಬಿದ್ದಾಯಿತು. ಮಸಾಲೆ ರೆಡಿ ಆಯಿತು ನೋಡಿ, ರುಬ್ಬಿದ್ದಾಯಿತು. ಈಗ ತರಕಾರಿ ಬೇಯಕ್ಕಿಡೋಣ. ಬೇಳೆ ಆಗಲೇ ಕೂಗಿಸ್ಕೊಂಡಾಗಿದೆ ಫ್ರೆಂಡ್ಸ್. ಈಗ ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೀಗ ನೋಡಿ 1.5 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ. ಈಗ ಇದಕ್ಕೆ ಸಾಸಿವೆ ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿ ನೋಡಿ, 2 ಗೆಡ್ಡೆ ಬೆಳ್ಳುಳ್ಳಿ ಸಣ್ಣದು, ಆ್ಯಕ್ಚುಲಿ ನಾಟಿ ಬೆಳ್ಳುಳ್ಳಿ ನಾನು ಜಜ್ಜಿಬಿಟ್ಟು ಒಗ್ಗರಣೆಗೆ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ನೋಡಿ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆಯೇ ಕರಿಬೇವಿನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಐರನ್ ಕಂಟೆಂಟ್ ಹೇರಳವಾಗಿರುತ್ತೆ. ಈರುಳ್ಳಿ 1 ಹಾಕ್ಕೊತಾ ಇದ್ದೀನಿ ನೋಡಿ, ಸಣ್ಣದು ಒಗ್ಗರಣೆಗೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರೋಷ್ಟು ಫ್ರೈ ಆಗಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮುದ್ದೆ, ಅನ್ನ, ಚಪಾತಿ, ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ನೋಡಿ. ಎಷ್ಟು ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊನ ಸಣ್ಣಗೆ ಹೆಚ್ಚಿಬಿಟ್ಟು ನಾನು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ತೀನಿ. ಒಂದು 30 ಸೆಕೆಂಡ್ಸ್ ನಾನು ಈ ಥರ ಒಗ್ಗರಣೆಯಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊನ. ಆನಂತರ ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮುಚ್ಚಿ ಮತ್ತೆ ಒಂದು 30 ಸೆಕೆಂಡ್ಸ್ ನಾನು ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ತರಕಾರಿ ಜೊತೆ ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ ನಾನು ನೋಡಿ. ಈಗ 30 ಸೆಕೆಂಡ್ಸ್ ಮುಚ್ಚಿಟ್ಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಟೊಮೆಟೊನ. ಈಗ ಇಷ್ಟಾದರೆ ಸಾಕಾಗುತ್ತೆ. ಇದಕ್ಕೆ ನೋಡಿ, ತರಕಾರಿ ಹೆಚ್ಚಿಟ್ಟಿದ್ದೆಲ್ಲ ತರಕಾರಿ ಎಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ನಾನು. ಈಗ ಅದಷ್ಟು ತರಕಾರಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆನಂತರ ಒಂದು 30 ಸೆಕೆಂಡ್ಸ್ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ. ನೀವು ತರಕಾರಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಬೇಕಾದರೂ ಹಾಕೋಬೋದು, ನೀವು ಇನ್ನೂ ಬೇರೆ ಯಾವ್ದು ಬೇಕಾದರೂ ಹಾಕೋಬೋದು. ಇದಿಷ್ಟು ತರಕಾರಿ ಮೇಯ್ನ್ ತರಕಾರಿ, ಹಾಗಾಗಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಒಂದು 3 ಮಿನಿಟ್ಸ್ ಬೇಯಿಸ್ತಾ ಇದ್ದೀನಿ. ನೀರು ಹಾಕೋದೇನು ಬೇಕಾಗಲ್ಲ, ಯಾಕಂದರೆ ಬಿಟ್ಟು ಹಾಕಿರೋದ್ರಿಂದ ಇದರಲ್ಲೇ ನೀರು ಬಿಟ್ಕೊಂಡಿರುತ್ತೆ ನೋಡಿ. 3 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ದೀನಿ. ಒಂದು 50 to 60% ಆಲ್ರೆಡಿ ಇದು ಬೆಂದಿದೆ. ಈಗ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ, ಆ ಬೇಳೆನ ಹಾಕ್ಕೊಳ್ಳೋಣ ಇದಕ್ಕೆ.
ನೋಡಿ ಇಲ್ಲಿ ಬೇಳೆ ಬೇಯಿಸಿಟ್ಟಿದ್ನಲ್ಲ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಬೇಳೆ. ಈಗ ತರಕಾರಿಗೆ ಹಾಕ್ತಾಯಿದ್ದೀನಿ ನೋಡಿ. ಅದು ಈಗ ನಾವು ಮತ್ತೆ ಒಂದು 3 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ, ಹಾಗಾಗಿ ಬೇಳೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಂದ್ಬಿಡುತ್ತೆ. ನೋಡಿ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈಗ ಕುದಿಸ್ಬೇಕು ಚೆನ್ನಾಗಿ. ಇನ್ನು ಸ್ವಲ್ಪ ಬೇಯಬೇಕಷ್ಟೇ ತರಕಾರಿ. ಈಗ ಸಾಲ್ಟ್ ನೋಡಿ ನಾನು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಈಗ ಒಂದು ಮತ್ತೆ 3 ಮಿನಿಟ್ಸ್ ನಾನು ಕುದಿಸ್ತೀನಿ. ಇವಾಗ ಉಪ್ಪು ಹಾಕಿಬಿಟ್ಟು ನೋಡಿ. ಈಗ 3 ನಿಮಿಷ ಆದ ನಂತರ ನಾನು ಈಗ ಮುಚ್ಚಳ ತೆಗೆದಿದ್ದೀನಿ ನೋಡಿ. ಈಗಂತೂ ಪರ್ಫೆಕ್ಟಾಗಿ ಆಗಿದೆ. ತರಕಾರಿ ಎಲ್ಲ ಸಖತ್ ಕರೆಕ್ಟಾಗಿ ಯಾವ ಸಾಂಬಾರಿಗೆ ಎಷ್ಟು ಬೇಯಬೇಕೋ ಅಷ್ಟು ಬೆಂದಿದೆ ನೋಡಿ. ಎಲ್ಲನೂ ಬೆಂದಿದೆ, ನುಗ್ಗೆಕಾಯಿ ಕೂಡ ಬೆಂದಿದೆ. ಈಗ ರುಬ್ಬಿರುವಂತಹ ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಯಾವ ಹದಕ್ಕೆ ಬೇಕು ನಿಮಗೆ ತುಂಬ ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬರಬೇಕು ಅಂದರೆ ಸ್ವಲ್ಪ ತಿಕ್ಕಾಗಿ ಇರಬೇಕು. ಮೀಡಿಯಮ್ ಇದ್ದರೆ ಅನ್ನ ಮತ್ತು ಮುದ್ದೆಗಾದರೆ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ. ತುಂಬ ತೆಳುವಾಗಾದರೆ ಯಾವ ಸಾಂಬಾರು ಅಷ್ಟು ಚೆನ್ನಾಗಾಗಲ್ಲ. ಸೊ ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತೀನಿ ನೋಡಿ. ಇದು ಕುದಿಸ್ಬೇಕಲ್ಲ, ಈಗ ಚೆನ್ನಾಗಿ ಕುದಿಸಿದ ನಂತರ ಮತ್ತೆ ತಿಕ್ನೆಸ್ ಬರುತ್ತೆ ನೋಡಿ. ಇವಾಗಲೇ ಸ್ವಲ್ಪ ಇದೆ, ಚೆನ್ನಾಗಿ ತಿಕ್ಕಾಗೇ ಇದೆ ಸ್ವಲ್ಪ. ಈಗ ಮುಚ್ಚಿಬಿಟ್ಟು ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿರ್ತೀನಿ ನಾನು ನೋಡಿ. ಈಗ 1 ನಿಮಿಷ ಆಯಿತು, ಕುದೀತಾ ಇದೆ ನೋಡಿ ಸಾಂಬಾರು. ಒಂದು 3 ನಿಮಿಷ ಮತ್ತೆ ಕುದಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿಬೇಕು. ಇದು ನೊರೆ ಥರ ಇದೆಯಲ್ಲ, ಸಾಂಬಾರು ಪೌಡ್ರ್ ಹಾಕಿರ್ತೀವಲ್ಲ, ಹಾಗಾಗಿ ಮಿಕ್ಸ್ ಸಾಂಬಾರು ಪೌಡ್ರ್ ಆ್ಯಕ್ಚುಲಿ ನಾವು ಇದಕ್ಕೆ ಯೂಸ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ ನಿಜವಾಗ್ಲೂ. ಈ ಥರ ಸಾಂಬಾರು ಮಾಡಿ ನೋಡಿ ನೀವು. 3 ನಿಮಿಷ ನಾನು ಕುದಿಸಿ ಈಗ ಮತ್ತೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಈ ಲೋ ಫ್ಲೇಮಲ್ಲಿ ಕೂಡ ಒಂದು 2 ನಿಮಿಷಗಳ ಕಾಲ ಕುದಿಸ್ಕೊಳ್ತೀನಿ ನಾನು ಸಾಂಬಾರನ್ನ ನೋಡಿ. ಪರ್ಫೆಕ್ಟಾಗಿದೆ ಸಾಂಬಾರು. ಇದು ತಣ್ಣಗಾದಮೇಲೆ ಈಗ ಸ್ಟವ್ ಆಫ್ ಮಾಡ್ತೀನಿ ಇವಾಗ. ಆ್ಯಕ್ಚುಲಿ ಇದು ತಣ್ಣಗಾದ ನಂತರ ಇನ್ನೂ ತಿಕ್ನೆಸ್ ಬರುತ್ತೆ. ಈಗಲೇ ಈ ಹದಕ್ಕಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿ ಇಟ್ಟರೆ ಒಂದು 1/4 ಗಂಟೆ ಇಡೋಣ. ಇದಕ್ಕೆ ಈಗ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ನೋಡಿ. ಈಗ ಇದನ್ನ ನಾನು ಇವತ್ತು ರೈಸ್ ಜೊತೆ ಈಗ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ. ಇದಕ್ಕೆ ಬೇಕಾದರೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಉದುರಿಸ್ಕೋಬೋದು ಮೇಲೆ, ಬೇಕು ಅನ್ನೋಂತರ. ನಾನು ರುಬ್ಬೋಗ್ಲೇ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ನಾನೇನು ಹಾಕ್ತಿಲ್ಲ ಕೊತ್ತಂಬರಿ ಸೊಪ್ಪು. ಈಗ ಅನ್ನದ ಜೊತೆ ಸರ್ವ್ ಮಾಡೋಣ. ಅನ್ನ ಆ್ಯಕ್ಚುಲಿ ನೋಡಿ, ಇದು ನಾವು ಭತ್ತ ತೊಗೊಂಡು ಮೆಷಿನಿಗೆ ಹಾಕ್ಸಿದ್ವಿ, ಪಾಲಿಶ್ ಜಾಸ್ತಿ ಕೊಡಿಸಿಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಇದೆ, ಅಷ್ಟು ವೈಟ್ ಇಲ್ಲ ನೋಡಿ. ಸಾಂಬಾರು ರೆಡಿಯಾಗಿದೆ. ಅನ್ನದ ಜೊತೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೆಳೆದಿರೋ ಭತ್ತದ ಅಕ್ಕಿದು ಅನ್ನ ಇದು. ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ. ಉದ್ರಾಗ ಅನ್ನ ಕೂಡ ಚೆನ್ನಾಗಿದೆ. ಸಾಂಬಾರು ಅಂತೂ ಘಮ ಘಮ ಅಂತಿದೆ ನಿಜವಾಗ್ಲೂ. ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಹಾಗೆಯೇ ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ. ಥ್ಯಾಂಕ್ಸ್.